ದೇಶದಲ್ಲಿ ಶೇಕಡ 65ರಷ್ಟು ಜನರು 35 ವರ್ಷಗಳ ಒಳಗಿನ ಯುವ ಸಮುದಾಯದವರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯುವ ಸಮುದಾಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕ್ರೀಡಾ ಕ್ಷೇತ್ರದಲ್ಲಿಯೂ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಇದೇ 12ರಂದು ಯುವ ಸಮುದಾಯಕ್ಕಾಗಿ ಯುವ ದಿನವನ್ನು ಆಚರಿಸಲಾಗುತ್ತಿದೆ. 3 ದಿನಗಳವರೆಗೆ ನಡೆಯಲಿರುವ ಈ ಆಚರಣೆಯಲ್ಲಿ 50 ಲಕ್ಷಕ್ಕೂ ಅಧಿಕ ಯುವಕ ಯುವತಿಯರು ಭಾಗವಹಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದೆ. ಅಂತಿಮವಾಗಿ 3,000 ಯುವಕ ಯುವತಿಯರು ಆಯ್ಕೆಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಇವರು ವಿಕಸಿತ ಭಾರತದ ಪರಿಕಲ್ಪನೆ ಸಾಕಾರಕ್ಕೆ ಯುವ ಸಮುದಾಯಗಳ ಕೊಡುಗೆಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಎಂದರು. और उसमें जो सक्सेस होकर निकलेंगे अध्यक्ष महोदय, वो 3,000 युवा दिल्ली में आएंगे. प्रधानमंत्री जी के सामने 2 दिन तक प्रधानमंत्री जी 2 दिन उपस्थित रहेंगे और 2 दिन तक विकसित भारत कैसा होना चाहिए, युवाओं के विचार का विकसित भारत कैसा है, उसके लिए प्रधानमंत्री कहेंगे. ये युवाओं के लिए जो एक्टिविटी हो रही है वो भारत निर्माण में, विकसित भारत बनाने में महत्वपूर्ण योगदान देंगे. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನುಷ್ಠಾನ ದೇಶಾದ್ಯಂತ 14,500 ಅಸ್ತಿತ್ವದಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಆಧುನಿಕ ಮೂಲಸೌಕರ್ಯಗಳೊಂದಿಗೆ ಉನ್ನತೀಕರಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಸುಕಾಂತ ಮಜುಮ್ದಾರ್ ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ವಿದ್ಯಾರ್ಥಿಗಳಲ್ಲಿ ಕಲಿಕಾಸಕ್ತಿ ಹೆಚ್ಚಿಸುವ, ಸುರಕ್ಷಿತ ಮತ್ತು ಉತ್ತೇಜಕ ಕಲಿಕಾ ವಾತಾವರಣ ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಈ ಯೋಜನೆಯ ಅಡಿ ಆಯ್ಕೆಯಾದ ಪ್ರತಿ ಶಾಲೆಗೆ ಮೂಲಸೌಕರ್ಯ, ನವೀಕರಿಸಿದ ಬೋಧನಾ ವಿಧಾನ, ಡಿಜಿಟಲ್ ತಂತ್ರಜ್ಞಾನ ಅಳವಡಿಕೆ ಮತ್ತು ಇತರ ಸುಧಾರಣೆಗಳಿಗಾಗಿ 40 ರಿಂದ 50 ಲಕ್ಷ ರೂಪಾಯಿಗಳ ಅನುದಾನ ದೊರೆಯುತ್ತದೆ. ಇದರಿಂದ ಶಾಲೆಗಳಿಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಅಳವಡಿಸಿಕೊಳ್ಳಬಹುದಾಗಿದೆ ಎಂದರು. विद्यालय में 50 करोड़ रुपए मिलते हैं ना? हाँ, ये बताओ. एक विद्यालय में लगभग 50 करोड़ रुपया दिया जाता है, जिसके माध्यम से पूरा टोटल जो है हमारे देश में हर राज्य में से ರಾಷ್ಟ್ರೀಯ ಯುವದಳ ಯೋಜನೆಯಡಿ ಪ್ರತಿ ರಾಜ್ಯದಲ್ಲಿ 13,000ಕ್ಕೂ ಹೆಚ್ಚು ಯುವಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ತಿಳಿಸಿದ್ದಾರೆ. 3,000ಕ್ಕೂ ಹೆಚ್ಚು ನೇಮಕಾತಿ ನಡೆದಿದ್ದು 8,000ಕ್ಕೂ ಹೆಚ್ಚು ಯುವಕರನ್ನು ನೇಮಿಸಿಕೊಳ್ಳುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 18 ರಿಂದ 29 ವರ್ಷದ ಯುವಕರನ್ನು ರಾಷ್ಟ್ರ ನಿರ್ಮಾಣದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಮಾಸಿಕ ಗೌರವಧನ ನೀಡಿ ದೇಶ ಸೇವೆಗೆ ಸಿದ್ಧಪಡಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. प्रोग्राम को बढ़ाते हैं सर. एनएसएस जो स्कीम है वो हर स्टेट गवर्नमेंट के साथ अलाइन की हुई स्कीम है और वो स्कीम का यही मकसद है कि हम यूथ को नेशनल मतलब यूथ को मोबिलाइज करें नेशनल बिल्डिंग के लिए, और जो हमारे यूथ क्लब है उसको एक्टिवेट करें और लीडरशिप को एनहांस करने के लिए प्रोग्राम बनाए जाते हैं. और हर कॉलेजेस में एनएसएस के प्रोग्राम चल रहे हैं आज पूरे देश में. धन्यवाद.